ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KEA ಕಡೆಯಿಂದ ಬಂದಂಥ ಒಂದು ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂದರೆ ಒಂದು ಸಣ್ಣ ಮಿಸ್ಟೇಕ್ ಇದರಲ್ಲಿ ನಿಮಗೆ ಇಟ್ ಕಾಸ್ ಹ್ಯೂಜ್. ಓಕೆ, ಫಸ್ಟು ಇದನ್ನು ಪ್ರಸನ್ನ ಕುಮಾರ್ ಸರ್ KEA ಕಾರ್ಯನಿರ್ವಾಹಾಧಿಕಾರಿ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಅವರು ಹೇಳಿದಂಥ ವಿಷಯ ಇದು, ಆಯಿತಾ. ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಏಕಲವ್ಯ 2.0 1-to-1 ಪರ್ಸ್ನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಿಮಗೆ ಓವರ್ ದ ಫೋನ್ ಕಾಲ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ, ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನಿಮಗೆ ಕಾಲೇಜ್ಗಳ ಲಿಸ್ಟನ್ನು, ಕೋರ್ಸ್ಗಳ ಲಿಸ್ಟನ್ನು, ಅಂದರೆ ಟಿಲ್ ಯು ಜಾಯ್ನ್ ಇಂಜಿನಿಯರಿಂಗ್ ಅಲ್ಲಿಯವರೆಗೆ ನಮ್ಮ ಗೈಡೆನ್ಸ್ ಓವರ್ ದ ಫೋನ್ ಕಾಲ್ ಏನೇ ಡೌಟ್ಸ್ಗಳಿದ್ರು ನಿಮ್ಗೆ ಹೇಳ್ತೇವೆ. ಅದು 990 ರೂಪೀಸ್ ಆಗಿರುತ್ತೆ ವಿತ್ ಆಪ್ಷನ್ ಎಂಟ್ರಿ. ನಾವೇ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿ ಕೊಡಬೇಕು ಅಂದರೆ ನೀವು ಸಿಸ್ಟಮ್ ಒಳಗಡೆ ಲಾಗಿನ್ ಆಗೋದು, ಎಂಟ್ರಿ ಮಾಡೋದು, ಕಾಲೇಜ್ ಹಾಕೋದು, ಅದು ಯಾವುದು ನಿಮ್ಗೆ ಇರೋದಿಲ್ಲ. ಅದೆಲ್ಲದನ್ನು ನಾವೇ ಮಾಡ್ತೇವೆ. ಅದಾದಮೇಲೆ ಫಸ್ಟ್ ರೌಂಡಲ್ಲಿ ಏನು ಮಾಡಬೇಕು, ಸೆಕೆಂಡ್ ರೌಂಡಲ್ಲಿ ಏನು ಮಾಡಬೇಕು, ಟಿಲ್ ಯು ಗೆಟ್ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಫೀಸ್ ಏನು, ಡಾಕ್ಯುಮೆಂಟ್ಸ್ ಏನು ತೊಗೊಳ್ಬೇಕು, ಅದೆಲ್ಲದನ್ನು ನಾವು ಹೇಳ್ತೇವೆ. ಸೊ ಅದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ ಬಂದುಬಿಟ್ಟು 1499 ರೂಪೀಸ್ ಇರುತ್ತೆ. ಕಾಮಿಡಿಗೆ ಸಪ್ರೇಟ್ ಆಗಿರುತ್ತೆ. ಕಾಮಿಡಿಗೆ ಮತ್ತು KCT ಎರಡೂ ತೊಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಬೇಕಾದವರು ಜಾಯ್ನ್ ಆಗ್ಬೋದು, ಆಯಿತಾ. ಈಗ ನಾನು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಇವತ್ತಿನ ವೀಡಿಯೋ ಬಂದುಬಿಟ್ಟು ಕರೆಕ್ಟ್ ಕೇಳ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟು. ಅವ್ರು ಹೇಳ್ತಾರೆ, ಪ್ರಸನ್ನ ಕುಮಾರ್ ಸರ್ ಅವರು ಹೇಳ್ತಾರೆ, KE ಕಾರ್ಯನಿರ್ವಾಹಾಧಿಕಾರಿ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಅವರು ಹೇಳಿದ್ದು ಏನು ಅಂತ ಕೇಳಿದರೆ, ಔಟ್ ಆಫ್ 3 ಲ್ಯಾಕ್ ಸ್ಟೂಡೆಂಟ್ಸಲ್ಲಿ ಈ ವರ್ಷ ರಿಜಿಸ್ಟರ್ ಆಗಿದ್ದಂಥ 3 ಲ್ಯಾಕ್ ಸ್ಟೂಡೆಂಟ್ಸಲ್ಲಿ ಆಲ್ಮೋಸ್ಟ್ 2,70,000 ಸ್ಟೂಡೆಂಟ್ಸ್ಗಳದ್ದು 2,70,000 ಸ್ಟೂಡೆಂಟ್ಸ್ಗಳದ್ದು ಏನಾಗಿದೆ, ಅಪ್ರೂವ್ ಆಗಿದೆ, ಡಾಕ್ಯುಮೆಂಟ್ಸ್ಗಳು ಅಪ್ರೂವ್ ಆಗಿದೆ, ವೆರಿಫೈಯೂ ಆಗಿದೆ. ಓಕೆ, 2,75,000 ಸ್ಟೂಡೆಂಟ್ಸ್ಗಳದ್ದು ಅಪ್ರೂವ್ಡ್ ಅಂತಿದೆ ಆ್ಯಂಡ್ ವೆರಿಫೈಡ್ ಅಂತ ಬಂದಿದೆ ಆಲ್ರೆಡಿ, ಆಯಿತಾ. ಇದು ಯಾರದ್ದು 2,75,070 ಸ್ಟೂಡೆಂಟ್ಸ್ ಇದು. ಅವ್ರು ಹೇಳ್ತಾರೆ ಅರೌಂಡ್ 30K ಸ್ಟೂಡೆಂಟ್ಸ್ಗಳದ್ದು ಅಪ್ರೂವ್ ಆಗಿದೆ, ಬಟ್ ಇನ್ನೂ ವೆರಿಫೈ ಆಗಿಲ್ಲ ಅಂತೆ, ನಾಟ್ ವೆರಿಫೈಡ್. ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸು. ಯಾರ್ಯಾರದ್ದು ಇದರಲ್ಲಿ ಡಾಕ್ಯುಮೆಂಟ್ಸಿಗೆ ಏನು ನೀವು ಇದು ಮಾಡಿದಾರಲ್ಲ, ಡೌನ್ಲೋಡ್ ಮಾಡಿದಾರಲ್ಲ, ಅದರಲ್ಲಿ ಅಪ್ರೂವ್ಡ್ ಬಟ್ ನಾಟ್ ವೆರಿಫೈಡ್ ಅಂತಿದ್ದರೆ ದಯವಿಟ್ಟು ಕರೆಕ್ಟ್ ಕೇಳ್ಕೊಳ್ಳಿ. ನೀವು ನಿಮ್ಮ ಕಾಲೇಜಿಗೆ ಹೋದರೂ ಓಕೆ, ಅಥವಾ ನಿಯರ್ ಬೈಯಲ್ಲಿರುವಂಥ ಎನಿ ಗೌರ್ಮೆಂಟ್ ಕಾಲೇಜ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇದರ್ ನಿಮ್ಮ ಕಾಲೇಜು ಆರ್ ಎಲ್ಸ್ ಎನಿ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ದಯವಿಟ್ಟು ಈ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ನೀವು ವೆರಿಫೈ ಮಾಡ್ಕೊಳ್ಬೇಕು. ವೆರಿಫೈ ಮಾಡ್ಕೊಂಡ್ರೆ ಅದು ಏನಂತ ಬರುತ್ತೆ, ವೆರಿಫೈಡ್ ಅಂತ ಬರುತ್ತೆ, ಅಪ್ರೂವ್ಡ್ ಆ್ಯಂಡ್ ವೆರಿಫೈಡ್, ಆಯಿತಾ. ವೆರಿಫೈ ಆಗದೇ ಇದ್ರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು. ಯಾಕಂತ ಕೇಳಿದ್ರೆ ಮತ್ತೆ ಬೆಂಗಳೂರಿಗೆ ಬನ್ನಿ, ಆಫೀಸಿಗೆ ಬನ್ನಿ, ಮಲ್ಲೇಶ್ವರಂ ಬನ್ನಿ ಅಂತ ಹೇಳ್ತಾರೆ. ಓಕೆ, ಸೊ ಅದಕ್ಕಿಂತ ಬೆಟರ್ ನಿಮಗೀಗ 2ವರೆಗೆ ಟೈಮ್ ಇದೆ. 2ವರೆಗೆ ವೆಯ್ಟ್ ಮಾಡಬೇಡಿ. ಇವತ್ತು ನಾಳೆ ಒಳಗಡೆ ಹೋಗಿ ದಯವಿಟ್ಟು ಹೋಗಿ ವೆರಿಫೈ ಮಾಡ್ಕೊಂಡು ಬನ್ನಿ. ಓಕೆ, ಈ ಸ್ಟೂಡೆಂಟ್ಸ್ಗಳು ಯಾರು 2,70,000 ಸ್ಟೂಡೆಂಟ್ಸ್ ಅಂತ ಹೇಳಿದ್ದೇನೆ, ಇವರು ಒನ್ ಟೈಮ್ ನೋಡ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟಲ್ಲಿ ಅಪ್ರೂವ್ಡ್ ಆ್ಯಂಡ್ ವೆರಿಫೈಡ್ ಅಂತ ಇದೆಯಾ ನೋಡ್ಕೊಳ್ಳಿ. ಇಲ್ಲದೇ ಇದ್ದರೆ ದಯವಿಟ್ಟು ಕಾಲೇಜಿಗೆ ಹೋಗಿ, ಆಯಿತಾ. ಇದನ್ನು ಆದಷ್ಟು ಬೇಗ ಮಾಡಬೇಕು, ಆಯಿತಾ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಅವರದ್ದು ಕಾಸ್ಟ್ ಸರ್ಟಿಫಿಕೇಟನ್ನು, ಇನ್ಕಮ್ ಸರ್ಟಿಫಿಕೇಟನ್ನು, ರೂರಲ್ ಸರ್ಟಿಫಿಕೇಟನ್ನು ಅಥವಾ ಎನಿಥಿಂಗ್ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗದೇ ಇದ್ದವರಿಗೆ ಇದು ಲಾಸ್ಟ್ ಚಾನ್ಸ್. ಇನ್ಯಾವತ್ತೂ ಚಾನ್ಸ್ ಕೊಡೋದಿಲ್ಲ. ಅಪ್ ಟು 2 ಮೇ, ನೆಕ್ಸ್ಟ್ ಮಂತ್ 2, ಇದು ಏಪ್ರಿಲ್ ಅಲ್ವಾ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 2ವರೆಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ ನೀವು ಯಾವುದೇ ಒಂದನ್ನು ಅಪ್ಲೋಡ್ ಮಾಡದೇ ಇದ್ದರೆ, ಮೇ ಬಿ ಕಾಸ್ಟ್, ಇನ್ಕಮ್, ರೂರಲ್ ಎನಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡದೇ ಇದ್ದರೆ ದಯವಿಟ್ಟು ಮಾಡಿ. ಮೇ 2ವರೆಗೆ ಟೈಮ್ ಕೊಟ್ಟಿದ್ದಾರೆ, ಅದರಷ್ಟೊಳಗಡೆ ಮಾಡಿ. ಇದು ಯಾಕೆ ನಾನು ನಿಮಗೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಕೇಳಿದರೆ, ನೋಡಿ ಸ್ಟೂಡೆಂಟ್ಸು, ನೀವು ಫಾರ್ ಎಕ್ಸಾಂಪಲ್ ಒಂದು 3A ಗ್ರೂಪಿಗೆ ಬಿಲಾಂಗ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 3A ಗ್ರೂಪಿಗೆ ಬಿಲಾಂಗ್ ಆಗ್ತಾ ಇದ್ದೀರಾ, ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡದೇ ಇದ್ದರೆ, ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಇನ್ಕಮ್ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೆ ನಿಮ್ಮನ್ನು ಜನರಲ್ ಮೆರಿಟಿಗೆ ಹಾಕ್ತಾರೆ. ವೆರಿ ಇಂಪಾರ್ಟೆಂಟ್. ನೀವು ಕಟ್ ಆಫ್ ರ್ಯಾಂಕನ್ನು ನಿನ್ನೇನೆ ನೋಡಿದ್ರಿ. ಜನರಲ್ ಮೆರಿಟ್ ಅವ್ರನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಜನರಲ್ ಮೆರಿಟ್ ಅವ್ರದ್ದು ಕಟ್ ಆಫ್ ತುಂಬ ಕಡಿಮೆ ಇರುತ್ತೆ. ಅಟ್ಲೀಸ್ಟ್ ಬೇರೆ ಕಾಸ್ಟ್ ಅವರಿಗೆ ಒಂದು 6,000 ಇದ್ದರೆ, ಫಾರ್ ಎಕ್ಸಾಂಪಲ್ 3 ಅವರಿಗೆ 6,000 ಇದ್ದರೆ, ಜನರಲ್ ಮೆರಿಟ್ ಅವರಿಗೆ 3,000ಗೆ ಕಟ್ ಆಫ್ ಇರುತ್ತೆ, 3 ಅಥವಾ 4,000. ಸೊ 2,000 ವೇರಿಯೇಷನ್ ಆಗಿರುತ್ತೆ. ಸೊ ಒಳ್ಳೆ ಕಾಲೇಜ್ ಸಿಗೋದನ್ನು ನೀವು ಮಿಸ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕಾಸ್ಟು, ಇನ್ಕಮ್ಮು, ರೂರಲಲ್ಲಿ ತುಂಬ ವೇರಿಯೇಷನ್ ಆಗುತ್ತೆ. ರೂರಲ್, ಕನ್ನಡ ಮೀಡಿಯಮ್ಮು ಇದರಲ್ಲೆಲ್ಲ ತುಂಬ ವೇರಿಯೇಷನ್ ಆಗುತ್ತೆ. ದಯವಿಟ್ಟು ನೀವು ಇಲ್ಲಿವರೆಗೆ ಅಪ್ಲೋಡ್ ಮಾಡದೇ ಇದ್ದರೆ ಬೇಗ ಹೋಗಿ, ಆದಷ್ಟು ಬೇಗ ಈ ರೂರಲು, ಕನ್ನಡ ಮೀಡಿಯಮ್ಮು, ಕಾಸ್ಟು, ಇನ್ಕಮ್ಮು ಮಾತಾಡಿ. ಅಲ್ಲಿ ಹೋಗಿ ನನಗೆ KCT 2ವರೆಗೆ ಟೈಮ್ ಕೊಟ್ಟಿದ್ದಾರೆ KEA ಕಡೆಯಿಂದ, ದಯವಿಟ್ಟು ಆದಷ್ಟು ಬೇಗ ಮಾಡಿ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿ. ಆದಷ್ಟು ಬೇಗ ಕಾಸ್ಟ್ ಮತ್ತು ಇನ್ಕಮ್ಮು ಅಥವಾ ಬೇರೆ ಯಾವುದೋ ರೂರಲ್ಲು, ಕನ್ನಡ ಮೀಡಿಯಮ್ಮು, ಎನಿ ಸರ್ಟಿಫಿಕೇಟ್, ಹೈದರಾಬಾದ್, ಕರ್ನಾಟಕನೋ ಯಾವುದಾದ್ರೂ ನೀವು ಅಪ್ಲೋಡ್ ಮಾಡದೇ ಇದ್ದರೆ, 371J ಇದೆಯಲ್ಲ, ಅದು ನೀವು ಅಪ್ಲೋಡ್ ಮಾಡದೇ ಇದ್ದರೆ ದಯವಿಟ್ಟು ತಗೊಂಡು ಆದಷ್ಟು ಬೇಗ ಅಪ್ಲೋಡ್ ಮಾಡಿ. 2ವರೆಗೆ ಟೈಮ್ ಇದೆ, ಆಯಿತಾ.
ಆ್ಯಂಡ್ ಈಗ ನೀವು ಅಪ್ಲೋಡ್ ಮಾಡಿದ ನಂತರ ಕರೆಕ್ಟ್ ಕೇಳ್ಕೊಳ್ಳಿ, ಈಗ ನೀವು ನ್ಯೂ ಆಗಿ ಅಪ್ಲೋಡ್ ಮಾಡಿದರೆ ಯಾವುದಾದ್ರೂ ಡಾಕ್ಯುಮೆಂಟ್ಸನ್ನು ನ್ಯೂಲಿ ಅಪ್ಲೋಡ್ ಮಾಡಿದರೆ ಕರೆಕ್ಟ್ ಕೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಇವಾಗ ರೂರಲನ್ನು ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ರೂರಲನ್ನು ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಏನು ಬರುತ್ತೆ ಅಂತ ಕೇಳಿದರೆ ಅಪ್ರೂವ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ರೂರಲ್ ಮಾಡಿದರೆ, ಕನ್ನಡ ಮೀಡಿಯಮ್ ಮಾಡಿದರೆ, ಸ್ಟಡಿ ಸರ್ಟಿಫಿಕೇಟ್ ಮಾಡಿದರೆ, ಅಥವಾ ಬೇರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯನ್ ಮೈನಾರಿಟಿ ಅಪ್ರೂವ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಓಕೆ, ರೂರಲ್ ಇರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಅಥವಾ ಇದಿರ್ಬೋದು ಏನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯನ್ ಮೈನಾರಿಟಿ, ಇದು ಯಾವುದನ್ನೇ ಅಪ್ಲೋಡ್ ಮಾಡಿದರೆ ನಿಮ್ಗೆ ಏನಂತ ಬರುತ್ತೆ, ಅಪ್ರೂವ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ನೀವು ಯಾವುದನ್ನು ಇವಾಗ ಹೊಸದಾಗಿ ಇದು ಮಾಡಿದರೆ ಅಪ್ಲೋಡ್ ಮಾಡಿದರೆ ದಯವಿಟ್ಟು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಕೊಳ್ಳೇಬೇಕು. ಅರ್ಥ ಆಯ್ತಾ? ಅದೇ ನೀವು ಈಗ ಹೊಸದಾಗಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಆರ್ ಎಲ್ಸ್ 371J ಅಂದರೆ ಹೈದರಾಬಾದ್ ಕರ್ನಾಟಕ, ಇದೆಲ್ಲದನ್ನು ಆನ್ಲೈನಲ್ಲೇ ಅವರೇ ಅಪ್ರೂವ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ. ಯು ಡೋಂಟ್ ನೀಡ್ ಟು ಗೋ ಟು ಎನಿ ಕಾಲೇಜ್. ನೀವು ಇಷ್ಟರಲ್ಲಿ ಯಾವುದನ್ನೇ ನೀವು ಅಪ್ಲೋಡ್ ಮಾಡಿದ್ರು ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದು ಬಿಟ್ಟು ಬೇರೆ ಯಾವುದೇ ರೂರಲ್ಲು, ಕನ್ನಡ ಮೀಡಿಯಮ್, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದು ಯಾವುದೇ, ಅಥವಾ ರಿಲಿಜಿಯನ್ ಮೈನಾರಿಟಿ ಇದು ಯಾವುದನ್ನೇ ಅಪ್ಲೋಡ್ ಮಾಡಿದ್ರು ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಲೇಬೇಕು. ಸ್ಟಡಿ ಸರ್ಟಿಫಿಕೇಟು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಲೇಬೇಕು. ಆವಾಗ ನಿಮ್ಗೆ ಏನು ತೋರಿಸುತ್ತೆ, ಅಪ್ರೂವ್ಡ್ ನಾಟ್ ವೆರಿಫೈಡ್ ಅಂತ ಹೇಳುತ್ತೆ. 2 ಒಳಗಡೆ, ನೆಕ್ಸ್ಟ್ ಮಂತ್ 2 ಒಳಗಡೆ ಹೋಗಿ ನೀವು ಮಾಡಬೇಕು. ಅಲ್ಲಿವರೆಗೆ ವೆಯ್ಟ್ ಮಾಡಬೇಡಿ, ಇವಾಗಲೇ ಹೇಳ್ತಾ ಇದ್ದೇನೆ, ಅಲ್ಲಿವರೆಗೆ ವೆಯ್ಟ್ ಮಾಡಬೇಡಿ, ಇದನ್ನು ಮಾಡಿ. ಇದು ತುಂಬ ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸ್. ರೂರಲ್, ಕನ್ನಡ ಮೀಡಿಯಮ್ ಇಲ್ಲಿವರೆಗೆ ಚಾನ್ಸ್ ಸಿಗದೇ ಇದ್ದರೆ ಇವಾಗಾದರೂ ಅಪ್ಲೋಡ್ ಮಾಡಿ. ಇನ್ ಕೇಸ್ ಇದನ್ನು ಅಪ್ಲೋಡ್ ಮಾಡಿದರೆ ಅವರೇ ಆನ್ಲೈನಲ್ಲೇ ಮಾಡ್ತಾರೆ, ನೀವು ಯಾವ ಕಾಲೇಜಿಗೆ ಹೋಗಿ ವೆರಿಫೈ ಮಾಡಬೇಕಂತಿಲ್ಲ. ಇದಿಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಅಪ್ರೂವ್ಡ್ ನಾಟ್ ವೆರಿಫೈಡ್ ಅಂತ ಇರೋ ಎಲ್ಲ ಸ್ಟೂಡೆಂಟ್ಸ್ಗಳು ಈಗ ಆಲ್ರೆಡಿ ಏನು ಡೌನ್ಲೋಡ್ ಮಾಡಿರ್ತೀರಾ ಡಾಕ್ಯುಮೆಂಟ್ಸ್, ಇದನ್ನು ವೆರಿಫೈಡ್ ಸ್ಲಿಪ್ಪನ್ನು, ಅದರಲ್ಲಿ ಅಪ್ರೂವ್ಡ್ ನಾಟ್ ವೆರಿಫೈಡ್ ಅಂದರೆ ದಯವಿಟ್ಟು ಕಾಲೇಜಿಗೆ ಹೋಗಿ, ನಿಯರೆಸ್ಟ್ ಗೌರ್ಮೆಂಟ್ ಕಾಲೇಜಿಗೆ ಹೋದರೂ ಓಕೆ, ನಿಮ್ಮ ಕಾಲೇಜಿಗೆ ಹೋದರೂ ಓಕೆ, ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಆಯಿತಾ? ಇದಾದ ನಂತರ ಯಾರ್ಯಾರು ಕ್ಲಾಸ್ ಬಿ ಇಂದ ಝಡ್, B to Z, ಓಕೆ, B to Z ಅಂತ ಹೇಳಿದರೆ ಈಗ ಪೇರೆಂಟ್ಸ್ಗಳು 10 ಇಯರ್ಸ್ ಅಥವಾ ಪೇರೆಂಟ್ಸ್ಗಳು ಕರ್ನಾಟಕದಲ್ಲಿ ಓದಿರ್ತಾರೆ ಅಂಥ ಸ್ಟೂಡೆಂಟ್ಸ್ಗಳು ಬಿ ಅಲ್ಲಿ ಬರ್ತಾರೆ. ಮತ್ತು ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ ಅವರು ಸಿ ಡಿಯಲ್ಲಿ ಬರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗಳು ನಿಮ್ಗೆ ಗೊತ್ತಿದೆಯಲ್ಲ ಇದು ಯಾವ ಕ್ಲಾಸಲ್ಲಿ ಯಾರ್ಯಾರು ಬರ್ತೀರಂತ, ಅದನ್ನು ನೋಡಿ ನೀವು ಅಪ್ಲೈ ಮಾಡಿರ್ತೀರ. B ಇಂದ Z ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡ್ತಾರಂತ ಕೇಳಿದರೆ, ಅವ್ರು ಹೇಳಿದ್ದು ವೆನಸ್ಡೇ ಆಗಿ ಅಂದರೆ ಇವತ್ತಾಗಿ ಒಂದು ಪೋರ್ಟಲನ್ನು ಓಪನ್ ಮಾಡ್ತಾರೆ. ಎಲ್ಲಿ KEA ಪೋರ್ಟಲನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ನಾನೊಂದು ಸಪ್ರೇಟ್ ಇದನ್ನು ಕಳಿಸ್ತೇನೆ, ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಅದು ಆ ಪೋರ್ಟಲಲ್ಲಿ ನೀವೇನು ಮಾಡಬೇಕು ಅಂತ ಕೇಳಿದರೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಓಕೆ, ರಿಜಿಸ್ಟರ್ ಮಾಡಿಕೊಂಡ ನಂತರ ಕಂಪಲ್ಸರಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಮಾಡಿಕೊಂಡ ನಂತರ ನಿಮಗೆ 1 ದಿನ ಅಂತ ಕೊಡ್ತಾರೆ. ಅದು ಯಾವಾಗ? ಆಫ್ಟರ್ 4th ಅಂದರೆ ಆಫ್ಟರ್ 4th ಅಂತ ಹೇಳಿದರೆ 5th ಫ್ರಮ್ 5th ಏನು ಮಾಡ್ತಾರೆ, ಒಂದು ಡೇಯನ್ನು ಕೊಡ್ತಾರೆ. ಯಾಕಂದರೆ 4th ನೀಟ್ ಎಕ್ಸಾಮ್ ಇದೆ. ನೀಟ್ ಎಕ್ಸಾಮ್ನ ನಂತರ ನಿಮಗೆ 5th ಒಂದು ಡೇಯನ್ನು ಕೊಡ್ತಾರೆ. ಆ ಡೇಯಿಂದ ಅವ್ರು ಹೇಳಿದ ಪ್ರಕಾರ ಬೆಳಿಗ್ಗೆ 500, ಆಫ್ಟರ್ನೂನ್ 500 ಸ್ಟೂಡೆಂಟ್ಸ್ಗಳನ್ನು ವೆರಿಫೈ ಮಾಡ್ತಾರೆ. ಓಕೆ, ನಿಮ್ಗೆ ಇದೆಲ್ಲ ಫಿಸಿಕಲ್ ವೆರಿಫಿಕೇಷನ್ ಇರುತ್ತೆ. ಎಲ್ಲಿಗೆ ಹೋಗಬೇಕು ಕೇಳಿದರೆ ನೀವು ಬೆಂಗಳೂರಿನ ಮಲ್ಲೇಶ್ವರಂ KEA ಆಫೀಸಿಗೆ ಬರಲೇಬೇಕು. ಅಲ್ಲಿ ಹೋಗಿ ನಿಮಗೆ ಆಫ್ಲೈನ್ ವೆರಿಫಿಕೇಷನ್ ಆಗುತ್ತೆ. ಯಾರಿಗೆ? B to Z. ಸೊ ನಿಮ್ಮ ಡಾಕ್ಯುಮೆಂಟನ್ನು ಆದಷ್ಟು ಬೇಗ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಪೋರ್ಟಲನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು. ನಿಮಗೆ ಇಂತಿಂಥ ದಿನ 5th, 6th, 7th ಟಿಲ್ 12th ಇರ್ಬೋದು, 12 or 13th ಅಲ್ಲಿವರೆಗೆ ಇರುತ್ತಂತೆ. ಅಷ್ಟರ ಒಳಗಡೆ ನಿಮ್ಗೊಂದು ದಿನ ಬರುತ್ತೆ. ಯಾವುದು ನೀವು ರಿಜಿಸ್ಟರ್ ಮಾಡಿರ್ತೀರ ನೋಡಿ, ಅದ್ರ ಬೇಸಿಸ್ ಮೇಲೆ ನಿಮ್ಗೊಂದು ಹೇಳ್ತಾರೆ ಇಂತಿಂಥ ದಿನ ರಿಜಿಸ್ಟರ್ ನಂಬರ್ ಕೊಡ್ತಾರೆ, ಆ ನಂಬರಿಗೆ ಇಂತಿಂಥ ದಿನ ಅಂತ. ಸೊ ನೀವು ಹೋಗಬೇಕು. ಆಯಿತಾ? ಇದು ಯಾರಿಗೆ? ಕ್ಲಾಸ್ B to ಕ್ಲಾಸ್ Z. ಓಕೆ, ಅದಾದ ನಂತರ ಲಾಸ್ಟ್ ಇನ್ನು ಯಾರು ಅಂತ ಕೇಳಿದರೆ, ಲೈಕ್ ಈಗ ಇವರು ಯಾರು ಸ್ಪೆಷಲ್ ಕೋಟಾವನ್ನು ಇದು ಮಾಡೋರು ಯಾರು? ಸ್ಪೋರ್ಟ್ಸು, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, NCC, ಸ್ಕೌಟ್ಸ್ ಗೈಡ್ಸು, ದೆನ್ ಡಿಫೆನ್ಸು, ಎಕ್ಸ್ ಡಿಫೆನ್ಸ್ ಈ ಸ್ಪೆಷಲ್ ಕೋಟಾವನ್ನೆಲ್ಲ ಯಾರ್ಯಾರು ಇದು ಮಾಡ್ತಾಯಿದ್ದೀರಿ ನೋಡಿ, ಇವರಿಗೆ ಸ್ಪೋರ್ಟ್ಸು, NCC, ಸ್ಕೌಟ್ಸ್ ಗೈಡ್ಸ್, ಡಿಫೆನ್ಸು, ಎಕ್ಸ್ ಡಿಫೆನ್ಸು ಇಂಥ ಸ್ಟೂಡೆಂಟ್ಸ್ಗಳಿಗೆ ಯಾರಿಗೂ ಇನ್ನು ವೆರಿಫೈ ಆಗಿಲ್ಲ, ಅವರಿಗೂ ಕೂಡ ವೆರಿಫಿಕೇಷನ್ ಫ್ರಮ್ 5th, ನೆಕ್ಸ್ಟ್ ಮಂತ್ 5th ಸ್ಟಾರ್ಟ್ ಆಗುತ್ತೆ. ಅವರು ಕೂಡ ಎಲ್ಲಿಗೆ ಹೋಗಬೇಕು? ಬ್ಯಾಂಗ್ಳೂರಿಗೆ ಹೋಗಬೇಕು. ನಿಮ್ಮ ಅಫಿಷಿಯಲ್ ವೆರಿಫಿಕೇಷನ್ ಆಗೋದು ಬ್ಯಾಂಗ್ಳೂರಿನ KEA ಆಫೀಸಲ್ಲಿ ಅವರು ಫಿಸಿಕಲ್ ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿ ನಿಮ್ಗೆ ಹೇಳ್ತಾರೆ ನೀವು ಎಲಿಜಿಬಲ್ಲ, ನಾಟ್ ಎಲಿಜಿಬಲ್ಲ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗಬೇಕು? ನೀವು ಬ್ಯಾಂಗ್ಳೂರಿಗೆ ಹೋಗಬೇಕು. ಸ್ಪೋರ್ಟ್ಸ್, NCC, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್ ಗೈಡ್ಸ್ ಎಲ್ಲರೂ
ಅವರಿಗೂ ಕೂಡ ವೆರಿಫಿಕೇಷನ್ ಇನ್ನೂ ಆಗಿಲ್ಲ. ಯಾವಾಗ ಆಗುತ್ತೆ? 5th ಸ್ಟಾರ್ಟ್ ಆಗುತ್ತೆ, ಆಯಿತಾ. ನಿಮಗೆ ಈ ರಿಜಿಸ್ಟ್ರೇಷನ್ ಬಗ್ಗೆ ಏನು ಹೇಳಿಲ್ಲ, ಬಟ್ ಅದನ್ನು ಸಪ್ರೇಟಾಗಿ ಕೊಡ್ತಾರೆ, ಒಂದು ಡಾಕ್ಯುಮೆಂಟ್ಸನ್ನು ರಿಲೀಸ್ ಮಾಡ್ತಾರೆ. ಸ್ಪೋರ್ಟ್ಸ್ ಕೋಟಾದವರು ಇಂತಿಂಥ ದಿನ ಬನ್ನಿ, NCC ಕೋಟಾದವರು ಇಂತಿಂಥ ದಿನ ಬನ್ನಿ ಅಂತ ಹೇಳ್ತಾರೆ. ಸೊ ಆ ದಿನ ನೀವು ಎಲ್ಲಿ ಬರಬೇಕು? ಬೆಂಗಳೂರಿನ ಮಲ್ಲೇಶ್ವರಂ ಆಫೀಸಿಗೆ ಬರಬೇಕು, ಆಯಿತಾ. ಇದಿಷ್ಟು ಅಪ್ಡೇಟ್ಗಳು ಸ್ಟೂಡೆಂಟ್ಸ್. ಇದನ್ನು ಬಿಟ್ಟು ಇದು SC ST ಸ್ಟೂಡೆಂಟ್ಸ್ಗಳಿಗೆ ವೆರಿ ಇಂಪಾರ್ಟೆಂಟು. SC ST ಸ್ಟೂಡೆಂಟ್ಸು ದೋಸ್ ಹೂ ಆರ್ ಹ್ಯಾವಿಂಗ್ ಲೆಸ್ ದ್ಯಾನ್ 10 lakhs, 10 lakhಗಿಂತ ಕಡಿಮೆ ಇದಿದ್ದವರು, ಇನ್ಕಮ್ ಇದ್ದವರು, ದೋಸ್ ಹೂ ಆರ್ ಹ್ಯಾವಿಂಗ್ ಲೆಸ್ ದ್ಯಾನ್ 10 lakhs ಇನ್ಕಮ್, ನೀವು ಕಂಪಲ್ಸರಿ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು, ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕು, ಓಕೆ. ಇಲ್ಲ ಅಂದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡದೇ ಇದ್ದರೆ ನಿಮಗೆ ಏನು ಮಾಡ್ತಾರೆ ಕೇಳಿದರೆ ಕಂಪ್ಲೀಟ್ ಫೀಸನ್ನು ಪೇ ಮಾಡಲಿಕ್ಕೆ ಹೇಳ್ತಾರೆ. ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್, ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡದೇ ಇದ್ದರೆ ನಿಮಗೆ ಕಂಪ್ಲೀಟ್ ಫೀಸನ್ನು ಪೇ ಮಾಡಲಿಕ್ಕೆ ಹೇಳ್ತಾರೆ. ಅದೇ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರೆ ಏನಾಗುತ್ತೆ? ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ, ನಿಮ್ಮ ಅಕೌಂಟಿಗೆ ಅದರ ಹತ್ರ 1 ಲಕ್ಷದ ಮೇಲೆ ಬರುತ್ತೆ, ಯಾವುದು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಇನ್ಕ್ಲೂಡಿಂಗ್. ಸೊ ಅದನ್ನು ನೀವು ಫೀಸಾಗಿ ಕೊಡ್ಬೋದು ಅಷ್ಟೇ, ನಿಮ್ಗೆ ಅಲ್ಲಿಗೆ ನೋ ಫೀಸ್, ಆಯಿತಾ, ಫ್ರೀಯಾಗಿ 0 ಫೀಸ್ ಅಂತ ಆಗುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು SC ST ಕ್ಯಾಂಡಿಡೇಟ್ಗಳಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮ ಇನ್ಕಮ್ ಲೆಸ್ ದ್ಯಾನ್ 10 lakhs ಇದ್ದರೆ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ, ಇನ್ನೂ ಟೈಮ್ ಇದೆ. ಅಪ್ಲೋಡ್ ಮಾಡದೇ ಇದ್ದರೆ ಅವ್ರು ಏನು ಮಾಡ್ತಾರೆ? ನಿಮಗೆ ಕಂಪ್ಲೀಟ್ ಫೀಸನ್ನು ಪೇ ಮಾಡಲಿಕ್ಕೆ ಹೇಳ್ತಾರೆ. ಇಲ್ಲದೇ ಇದ್ದರೆ ಫೀಸ್ ಪೇ ಮಾಡಲಿಕ್ಕೆ ಹೇಳೋದಿಲ್ಲ. ನಿಮಗೆ ಗೌರ್ಮೆಂಟಿಂದ ಹಣ ಬರುತ್ತೆ, ಹಣ ನಿಮ್ಮ ಅಕೌಂಟಿಗೆ ಬಂದ ತಕ್ಷಣ ನಿಮ್ಮ ಕಾಲೇಜಿಗೆ ಫೀಸ್ ಪೇ ಮಾಡ್ಬೋದು, ಆಯಿತಾ. ಸೊ ಈಗ ಏನು ಇದು ಪ್ರಸನ್ನ ಕುಮಾರ್ ಸರ್ ಹೇಳಿದ್ದು, ನಾನು ಹೇಳ್ತಾ ಇರೋದಲ್ಲ, ಅವರೇ ಬಂದು ಹೇಳಿದ್ದು. ಸೊ ದಯವಿಟ್ಟು ನಿಮ್ಮ 10 lakhs ಬಿಲ್ಲೋ ಇದ್ದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ, ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀರ, ಇನ್ಕಮನ್ನು ಅಪ್ಲೋಡ್ ಮಾಡಿ, ಸರಿನಾ? ಫೈನಾ? ಓಕೆ ಸ್ಟೂಡೆಂಟ್ಸ, ಇದಿಷ್ಟು ನಾನು ಅಪ್ಡೇಟ್ಗಳನ್ನು ಕೊಡಬೇಕಾಗಿತ್ತು. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಬೇಕಾದವರಿಗೆ ಇದನ್ನು ಶೇರ್ ಮಾಡಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಜಸ್ಟ್ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಲಾಸ್ಟ್ ಟೈಮ್ ಕೂಡ ನಂದೇ ಸ್ಟೂಡೆಂಟ್ ಒಬ್ಬಳು, ಅವಳು ಕ್ಯಾಟಗರಿ 3A ಇದ್ದಿತ್ತು, ಬಟ್ ಅವಳದು ಇನ್ಕಮ್ ಜಾಸ್ತಿ ಇರಲಿಕ್ಕೆ ಹೋಗಿ ಅವಳು ಜನರಲ್ ಮೆರಿಟ್ ಹಾಕಿ ಇನ್ಕ್ಲೂಡ್ ಮಾಡಿದರು. ಶಿ ಗಾಟ್ ವೆರಿ ಗುಡ್ ರ್ಯಾಂಕ್, 11,000 to 12,000 ರ್ಯಾಂಕ್ ಬಂದಿತ್ತು ಅವಳದ್ದು. ಬಟ್ ಬಿಕಾಸ್ ಆಫ್ ಜನರಲ್ ಮೆರಿಟ್ ಅವಳಿಗೆ ಒಳ್ಳೆ ಕಾಲೇಜ್ ಸಿಕ್ತು, ಬಟ್ ಶಿ ಡಿಸರ್ವ್ಡ್ ಬೆಟರ್ ಕಾಲೇಜು, ಟಾಪ್ 7-8 ಸಿಗ್ಬೋದಿತ್ತೇನೋ. ಬಟ್ ಅವಳು ಜನರಲ್ ಮೆರಿಟಿಗೆ ಹಾಕಿರ್ಲಿಕ್ಕೆ ಹೋಗಿ, ಜನರಲ್ ಮೆರಿಟಿಗೆ ಗೊತ್ತಿದೆಯಲ್ಲ ರಿಸರ್ವೇಷನ್ ಇಲ್ಲ, ಸೊ ಅವಳಿಗೆ ಸ್ವಲ್ಪ ಟಾಪ್ 15 ಕಾಲೇಜಲ್ಲಿ ಸಿಕ್ತು. ಸೊ ಟಾಪ್ 10 ಸಿಗೋದು ನಿಮಗೆ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಇವಾಗಾದರೂ ಇದನ್ನು ಮಾಡಿ ಸಬ್ಮಿಟ್ ಮಾಡಿ ಆದಷ್ಟು ಬೇಗ, ಆಯಿತಾ. ಮತ್ತೆ ಇದನ್ನು ಮಿಸ್ ಮಾಡ್ಕೊಬೇಡಿ. ಸರ್ ನಾನು ಅದನ್ನು ಅಪ್ಲೋಡ್ ಮಾಡಲಿಲ್ಲ, ಇದನ್ನು ಅಪ್ಲೋಡ್ ಮಾಡಲಿಲ್ಲ, ನಾನು ವೀಡಿಯೋ ನೋಡಿಲ್ಲ ಅಂತ ಹೇಳ್ಬೇಡಿ. ಯಾರಿಗೆ ಬೇಕು ಅವರಿಗೆ ದಯವಿಟ್ಟು ತಲುಪಿಸೋ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದಾನೆ. ಯಾರಿಗಾದ್ರೂ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಕಂಪ್ಲೀಟ್ಲಿ ಪರ್ಸ್ನಲ್ ಕೌನ್ಸಿಲಿಂಗ್ ಇರುತ್ತೆ. ನಿಮಗೆ ಕರ್ನಾಟಕದಲ್ಲಿ ಯಾರೂ ಕೂಡ ಇಷ್ಟು ಒಳ್ಳೆ ಕೌನ್ಸಿಲಿಂಗ್ ಇಷ್ಟು ಚೀಪ್ ರೇಟ್ ನಿಮ್ಗೆ ಕೊಡೋದಿಲ್ಲ. ವಿತ್ ಆಪ್ಷನ್ ಎಂಟ್ರಿ 1,499. ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಆಮೇಲೆ ಮೆಸೇಜ್ ಮಾಡಬೇಡಿ ಸರ್ ನಾನು ಜಾಯ್ನ್ ಆಗಬೇಕು ಅಂತ. ಒನ್ಸ್ ಆಫ್ಟರ್ ನಾನು ಕ್ಲೋಸ್ ಮಾಡಿದ ನಂತರ ನಾನು ಹೊಸ ಇದನ್ನು ತಗೊಳ್ಳೋದಿಲ್ಲ, ಓಕೆ. ಮತ್ತು ಇನ್ನೂ CET ರಿಸಲ್ಟ್ ಬರಲಿ, ಎಲ್ಲಿವರೆಗೆ ವೆಯ್ಟ್ ಮಾಡ್ತೇನೆ, ಅದೆಲ್ಲ ಬೇಡ. ಆದಷ್ಟು ಬೇಗ ಇದು ಮಾಡಿ, ಯಾಕಂದರೆ ಇಂಥ ಅಪ್ಡೇಟ್ಸ್ಗಳನ್ನು ನಾನು ನಮ್ಮ ಗ್ರೂಪಲ್ಲಿ ಹಾಕ್ತಾ ಇರ್ತೇನೆ, ಯಾವುದೂ ಮಿಸ್ ಆಗೋದಿಲ್ಲ, ಆಯಿತಾ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.